ಮಹೇಂದ್ರ BE6 ಮತ್ತು XEV9e ಲಾಂಚ್ ಆದಾಗ ಜನ ಯಾವ ರೀತಿ ಶಾಕ್ ಆಗಿದ್ರಂದ್ರಪ್ಪ, ಈ ರೀತಿ ಕಾರ್ ಮತ್ತೊಂದಿಲ್ಲ ಅನ್ಕೊಂಡಿದ್ರ. ಇನ್ನೊಂದ್ ಕಡೆ ಟಾಟಾದವರಿಗೆ ಫೇಕ್ SUV ಫ್ರಂಟ್ ವೀಲ್ ಡ್ರೈವ್ ಕಾರ್ ಅಂತ ಟ್ರೋಲ್ ಮಾಡ್ತಾನೆ ಇದ್ರ. ಅದಕ್ಕಾಗಿ ಟಾಟಾದವರ ಫೈನಲಿ ಹ್ಯಾರಿಯರ್ EV ಅನ್ನು ಲಾಂಚ್ ಮಾಡೇ ಬಿಟ್ರು. XEV9e ದಾಗ ರೇರ್ ವೀಲ್ ಡ್ರೈವ್ ನೋಡಿದ್ರ, ಹ್ಯಾರಿಯರ್ದಾಗ QWD ಅಂದ್ರ ಕ್ವಾಡ್ ವೀಲ್ ಡ್ರೈವ್ ನ ನೀಡಿದ್ದಾರೆ. XEV9e ದಾಗ 282 ಹಾರ್ಸ್ ಪವರ್ ಇದ್ರ, ಹ್ಯಾರಿಯರ್ EV ದಾಗ 396 ಹಾರ್ಸ್ ಪವರ್ ಅನ್ನ ನೋಡಬಹುದು. XEV9e ದಾಗ 380 Nm ಟಾರ್ಕ್ ಇದ್ರ, ಹ್ಯಾರಿಯರ್ EV ದಾಗ 500 Nm ಟಾರ್ಕ್ ನ ನೋಡಬಹುದು. ಮಹೇಂದ್ರದಾಗ 360 ಕ್ಯಾಮೆರಾ ಕೊಟ್ಟಿದ್ರ, ಹ್ಯಾರಿಯರ್ ದಾಗ 540 ಡಿಗ್ರಿ ಕ್ಯಾಮೆರಾವನ್ನ ಕೊಟ್ಟಿದ್ದಾರೆ. ಅಂದ್ರ ಈ ಕಾರ್ ನ ಕೆಳಗಡೆ ಸಹ ಕ್ಯಾಮೆರಾವನ್ನ ನೀವು ನೋಡಬಹುದು. ಇಂಥ ಫ್ಯೂಚರ್ ಡಿಫೆಂಡರ್ ಮತ್ತು ಲ್ಯಾಂಡ್ ಕ್ರೂಸರ್ ಅಂತ ದೊಡ್ಡ ದೊಡ್ಡ ಕಾರ್ ಬ್ರ್ಯಾಂಡ್ ಗಳ ಆಫ್ ರೋಡಿಂಗ್ ಸಲುವಾಗಿ ನೀಡಿರ್ತಾರ. ಆ ಸ್ಪೆಸಿಫಿಕೇಶನ್ ನಾವು ಹ್ಯಾರಿಯರ್ EV ದಾಗ ನೋಡಬಹುದು. ಇದ್ರ ಜೊತೆಗೆ ಹ್ಯಾರಿಯರ್ EV ತನ್ನ ಸೆಗ್ಮೆಂಟ್ ದಾಗ ಫಾಸ್ಟೆಸ್ಟ್ SUV ಇದಾಗೈತಿ. ಇದು ಕೇವಲ 6.3 ಸೆಕೆಂಡ್ ದಾಗ 0 to 100 ಕಿಲೋಮೀಟರ್ ಕಂಪ್ಲೀಟ್ ಮಾಡುತ್ತೆ ಸ್ಪೀಡ್. ಬನ್ನಿ ಹಾಗಾದ್ರೆ ಬ್ರ್ಯಾಂಡ್ ನ್ಯೂ ಟಾಟಾ ಹ್ಯಾರಿಯರ್ EV ಬಗ್ಗೆ ಈ ವಿಡಿಯೋದಾಗ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಟಾಟಾ ಹ್ಯಾರಿಯರ್ EV ದ ಇಂಜನ್ ಬಗ್ಗೆ. ಸಾರಿ ಇದ್ರಾಗ ಇಂಜನ್ ಬರೋದಿಲ್ಲ. ಓಕೆ, ಇದರ ಪವರ್ ಸ್ಪೆಸಿಫಿಕೇಶನ್ ಬಗ್ಗೆ ನೋಡೋದಾದ್ರೆ ಟಾಟಾ ಮೋಟರ್ಸ್ ಇದರಲ್ಲಿ 2 ಬ್ಯಾಟರಿ ಪ್ಯಾಕ್ ಆಪ್ಷನ್ ಅವೈಲೇಬಲ್ ಮಾಡಿದ್ದಾರೆ. ಒಂದನೇದ 65 ಕಿಲೋ ವ್ಯಾಟ್ ಅವರ, ಎರಡನೇದು 75 ಕಿಲೋ ವ್ಯಾಟ್ ಅವರ. ಇದರಲ್ಲಿ 2 ಡ್ರೈವ್ ಆಪ್ಷನ್ ಸಹ ನೀವು ನೋಡಬಹುದು. ಮೊದಲನೇದ ಸಿಂಗಲ್ ಮೋಟಾರ ಅಂದ್ರೆ ರೇಲ್ ವೀಲ್ ಡ್ರೈವ್. ಇದರಲ್ಲಿ 382 ಹಾರ್ಸ್ ಪವರ್ ಜೊತೆಗೆ 300 Nm ಟಾರ್ಕ್ ಸಹ ಪ್ರೊಡ್ಯೂಸ್ ಮಾಡುತ್ತೆ. ಇಷ್ಟು ಪವರ್ ನಿಮ್ಗೆ ಇಷ್ಟು ಟಾರ್ಕ್ ನಿಮ್ಗೆ ಏನಾದರೂ ಸಾಕಾಗಲಿಲ್ಲ ಅಂದರೆ ಇನ್ನೊಂದು ಆಪ್ಷನ್ ಕೊಟ್ಟಾರ, ಅದು ಡ್ಯುವೆಲ್ QWD ಅಂದ್ರೆ ಕ್ವಾಡ್ ವೀಲ್ ಡ್ರೈವ್ ಸಿಸ್ಟಮ್. ಅಂದ್ರೆ ಈ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಆಲ್ ವೀಲ್ ಡ್ರೈವ್ ಥರನ ಇದರಲ್ಲೂ, ಆದರೆ ಇದರಲ್ಲಿ ಮುಂದೆ ಹಿಂದೆ ಎರಡು ಕಡೆ 2 ಮೋಟರ್ಸನ್ನು ನಿಮ್ಗೆ ನೋಡಲಿಕ್ಕೆ ಸಿಗುತ್ತೆ. ಬೇರೆ ಗಾಡಿನಲ್ಲೆಲ್ಲ ಒಂದು ಮೋಟರ್ಸ್ ನೋಡ್ಲಿಕ್ಕೆ ಸಿಕ್ಕಿದ್ರೆ ಇದರಲ್ಲಿ 2 ಮೋಟರ್ ನೋಡಲಿಕ್ಕೆ ಸಿಗುತ್ತೆ. ಈ ಡ್ಯುವೆಲ್ ಮೋಟರ್ದಲ್ಲಿ ರಿಯಲ್ ವೀಲ್ ಡ್ರೈವ್ದಾಗ 238 ಹಾರ್ಸ್ ಪವರ್ ಸಿಕ್ಕರೆ, ಫ್ರಂಟ್ ವೀಲ್ ಡ್ರೈವ್ದಾಗ 158 ಹಾರ್ಸ್ ಪವರ್ನ ನೀವು ನೋಡ್ಲಿಕ್ಕೆ ಸಿಗುತ್ತೆ. ಎರಡು ಕೂಡಿಸಿ ಕಂಬೈನ್ ಮಾಡಿದ್ರೆ 396 ಹಾರ್ಸ್ ಪವರ್ ಜೊತೆಗೆ 500 Nm ಟಾರ್ಕ್ ಸಹ ಇದು ಪ್ರೊಡ್ಯೂಸ್ ಮಾಡುತ್ತೆ. ಸೀರಿಯಸ್ಲಿ ಟಾಟಾ ಕಿಲ್ಡ್ ದ ಕಾಂಪಿಟೇಷನ್ ಇನ್ ದಿಸ್ ಟೈಮ್. ಇದಷ್ಟೇ ಅಲ್ಲದೆ 0 to 100 ಸ್ಪೀಡ್ ಕೇವಲ 6.3 ಸೆಕೆಂಡ್ದಾಗ ಕಂಪ್ಲೀಟ್ ಮಾಡುತ್ತೆ. ಇದಾದ ನಂತರ EV ಕಾರ್ ಅಂದ್ರೆ ರೇಂಜ್ ತುಂಬಾನೇ ಮುಖ್ಯ, ಆದರೆ ಟಾಟಾದವರ ಇದರಲ್ಲೂ ಏನು ಕಾಂಪ್ರಮೈಸ್ ಮಾಡಿಲ್ಲ. 627 ಕಿಲೋಮೀಟರ್ ಕ್ಲೇಮ್ ರೇಂಜನ್ನು ಇದರಲ್ಲಿ ನೋಡ್ಬೋದು. ರಿಯಲ್ ಲೈಫ್ನಾಗ ಅಂದಾಜು ಕಮ್ಮಿ ಅಂದರೂ 500 ಕಿಲೋಮೀಟರ್ ಅಂತೂ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಇದೆಲ್ಲ ಕೇವಲ ಪವರ್ ಸ್ಪೆಸಿಫಿಕೇಶನ್ ಆದರೆ ಇನ್ನು ಇದರಲ್ಲಿ ರಿಯಲ್ ಸ್ಪೆಸಿಫಿಕೇಶನ್ಗಳನ್ನ ನೋಡೋಣ ಬನ್ನಿ. ಆಟೋ ಪಾರ್ಕಿಂಗ್ ಅಸಿಸ್ಟ್ ಫೀಚರನ್ನು ನೋಡ್ಬೋದು. ಇದು ಒಂದೇ ಒಂದು ಕ್ಲಿಕ್ ಮಾಡಿದರೆ ಸಾಕು ಆಟೋಮೆಟಿಕಲಿ ಪಾರ್ಕಿಂಗ್ ಆಗುತ್ತೆ. ಇದರ ಜೊತೆಗೆ ಎಲ್ಲ ಕಂಪನಿ 360 ಕ್ಯಾಮ್ರಾ ನೀಡಿದ್ರೆ, ಟಾಟಾದವರ 540 ಸರೌಂಡಿಂಗ್ ಕ್ಯಾಮ್ರಾ ಸಹ ಇದರಲ್ಲಿ ನೋಡಬಹುದು. ಇನ್ಫ್ಯಾಕ್ಟ್ ಇದರ ಶಾರ್ಕ್ ಫೈನ್ದಲ್ಲಿ ಸಹ ಕ್ಯಾಮ್ರಾ ನೋಡಬಹುದು. ಇದರ ಲೈವ್ ಫುಟೇಜ್ ಒಳಗಡೆ IRVM ದಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಇದರ ಇಂಟೀರಿಯರ್ದಲ್ಲಿ 36.9 ಸೆಂಟಿಮೀಟರ್ ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಸಹ ಇದರಲ್ಲಿ ನೀವು ನೋಡಬಹುದು. ಇದಷ್ಟೇ ಅಲ್ಲ, JBL ಸೌಂಡ್ ಸಿಸ್ಟಮ್ ವಿತ್ ಡಾಲ್ಬಿ ಅಟ್ಮಾಸ್ ಸ್ಪಿಯರ್ ಅನ್ನ ನೀವು ನೋಡಲಿಕ್ಕೆ ಸಿಗುತ್ತೆ. ಇಲ್ಲಿ ಆರಾಮಾಗಿ ಹಾಡ ಕೇಳಬಹುದು. ಇದಾದ ನಂತರ ಇದರಲ್ಲಿ 6 ಟೆರನ್ ಮೋಡ್ ಸಹ ನೀವು ನೋಡಬಹುದು. ಒಂದನೇದ ನಾರ್ಮಲ್, ಸ್ನೋ, ಗ್ರಾಸ್, ಮಡ್, ಸ್ಯಾಂಡ್, ರಾಕ್ ಮತ್ತು ಕಸ್ಟಮ್ ಮೋಡ್ ಸಹ ಇದರಲ್ಲಿ ನೋಡಬಹುದು. ಇದಷ್ಟೇ ಅಲ್ಲದೆ ಇದರ ಫ್ಯೂಚರ್ಗಳು ಇನ್ನೂ ಬಹಳಷ್ಟು ಲಿಸ್ಟ್ ಇದೆ. ಅಡಾಸ್ ಲೆವೆಲ್ 2, ಬಾಸ್ ಮೋಡ್, ಪ್ಯಾರಾನಾಮಿಕ್ ಸನ್ರೂಫ್, ವೈರ್ಲೆಸ್ ಚಾರ್ಜರ್, ಪವರ್ ಟೇಲ್ ಲ್ಯಾಂಪ್, ರೇನ್ ಸೆನ್ಸರ್ ವೈಪರ್, ಇನ್ಬಿಲ್ಟ್ ನ್ಯಾವಿಗೇಷನ್, ವೆಂಟಿಲೇಟೆಡ್ ಸೀಟ್. ಇದಾದ ನಂತರ ಗಾಡಿ ಎಕ್ಸ್ಟೀರಿಯರ್ ಬಗ್ಗೆ ನೋಡೋದಾದ್ರೆ ರೆಗ್ಯುಲರ್ ಹ್ಯಾರಿಯರ್ಗೆ ಕಂಪೇರ್ ಮಾಡಿದ್ರೆ ಏನು ಭಾಳಷ್ಟು ಚೇಂಜ್ ಆಗಿಲ್ಲ. ಇಲ್ಲಿ ಗ್ರಿಲ್ ಸ್ವಲ್ಪ ಚೇಂಜ್ ಆಗಿರೋದು ನೋಡ್ಬೋದು, ಬಂಪರ್ ಸ್ವಲ್ಪ ಚೇಂಜ್ ಆಗಿರೋದು ಬಿಟ್ಟರೆ ಏನು ಮೇಜರ್ ಚೇಂಜಸ್ ಆಗಿಲ್ಲ. ಫ್ರಂಟ್ ಡೋರ್ ಮೇಲೆ .EV ಬ್ಯಾಜಸ್ ಅನ್ನು ನೋಡಲಿಕ್ಕೆ ಸಿಗುತ್ತೆ. ಮುಂದ್ಗಡೆ ಕನೆಕ್ಟೆಡ್ DRLS ಲೈಟ್ಸ್ ನೋಡ್ಬೋದು. ಹಿಂದ್ಗಡೆನೂ ಸಹ ಸೇಮ್ ಆಸ್ ಯೂಸ್ವಲ್ ಕನೆಕ್ಟೆಡ್ ಟೇಲ್ ಲ್ಯಾಂಪ್ ಅನ್ನು ನೀವು ನೋಡಬಹುದು. ಇದರ ಪ್ರೈಸಿಂಗ್ ಕಡೆ ನೋಡೋದಾದ್ರೆ 21.99 ಲ್ಯಾಕ್ನ ಎಕ್ಸ್ ಶೋರೂಮ್ ಪ್ರೈಸ್ ಇದಾಗಿದೆ. ಸ್ಪೆಸಿಫಿಕೇಶನ್ಗೆ ಕಂಪೇರ್ ಮಾಡಿದ್ರೆ ಇದು ಡಿಸೆಂಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮುಂದಿನ ವಿಡಿಯೋದಾಗ ಮಹೇಂದ್ರ XEV9e ಮತ್ತು ಟಾಟಾ ಹ್ಯಾರಿಯರ್ EV ಬಗ್ಗೆ ಒಂದು ಕಂಪ್ಯಾರಿಸನ್ ವಿಡಿಯೋ ಮಾಡುತ್ತೇನೆ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ. ಥ್ಯಾಂಕ್ ಯು.